ಆಭರಣ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಸಿಗ್ತಾ ಇದೆ. ದಿಢೀರ್ ಕುಸಿದಿರುವಂತಹ ಚಿನ್ನ ಸಂತಸವೂ ಸಂತಸ. ದೇಶಾದ್ಯಂತ ಚಿನ್ನ ಬೆಳ್ಳಿಯ ದರ ಭಾರಿ ಕುಸಿತವಾಗಿದೆ. ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ಚಿನ್ನ ಬೆಳ್ಳಿಯ ದರ ಕುಸಿತವಾಗ್ತಾ ಇದೆ. ದಿಢೀರ್ ಅಂತ ಕುಸಿದಿರುವಂತಹ ಚಿನ್ನ. ದೇಶಾದ್ಯಂತ ಚಿನ್ನ ಬೆಳ್ಳಿ ದರ ಭಾರಿ ಕುಸಿತವಾಗಿದೆ. ಬಂಗಾರದ ದರ 10 ಗ್ರಾಂಗೆ 4,300 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಮತ್ತೆ ಬೆಳ್ಳಿ ಖರೀದಿಗಾಗಿ ಖರೀದಿದಾರರಿಗೆ ಇದೊಂದು ಸಿಹಿ ಸುದ್ದಿ. ಮಾರುಕಟ್ಟೆಯಲ್ಲಿ 10 ಗ್ರಾಂಗೆ 4,300 ರೂಪಾಯಿ ಇಳಿಕೆಯಾಗಿದೆ. ಚಿನ್ನ ಅಷ್ಟೇ ಅಲ್ಲ ಕಣ್ರಿ, ಬೆಳ್ಳಿ ದರವೂ ಕೂಡ ಕುಸಿತವಾಗಿರುವಂಥದ್ದು. ಬೆಳ್ಳಿ ದರ ಬರೋಬ್ಬರಿ ಕೆಜಿಗೆ 10,000 ರೂಪಾಯಿ ಇಳಿಕೆ ಆಗಿದೆ. 1.56 ಲಕ್ಷ ಚಿನ್ನ, ಬೆಳ್ಳಿ 2.45 ಲಕ್ಷಕ್ಕೆ ಇಳಿಕೆ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಇಳಿಕೆ ಆಗಿದೆ. ಚಿನ್ನ ಬೆಳ್ಳಿಯ ದರ ಕುಸಿತವಾಗಿರುವಂಥದ್ದು ಆಭರಣ ಪ್ರಿಯರಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್. ಯಾರೆಲ್ಲ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಲೆ ಜಾಸ್ತಿ ಆಗ್ತಾ ಇದೆ, ಯುದ್ಧ ಇದ್ದಂತಹ ಸಂದರ್ಭದಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗ್ತಾ ಇತ್ತು. ಬಟ್ ಈಗ ಸಡನ್ಲಿ ಚಿನ್ನ ಬೆಳ್ಳಿಯ ದರ ಎರಡೂ ಕೂಡ ಕುಸಿತವನ್ನ ಕಾಣ್ತಾ ಇರುವಂಥದ್ದು. ಬೆಳ್ಳಿಯಂತೂ ಸರಿಸುಮಾರು 10,000ಕ್ಕಿಂತ ಕಮ್ಮಿ ಆಗಿದೆ ಗ್ರಾಮ್ಗೆ. ಇನ್ನು ಚಿನ್ನ ನೋಡ್ತಾ ಹೋಗೋದಾದ್ರೆ 4,500 ಕಮ್ಮಿ ಆಗಿದೆ. ಸೊ ಯಾರೆಲ್ಲ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರ ಬೆಟರ್ ಪ್ರೈಸ್ ಅಲ್ಲಿ ಸಿಗಬಹುದು. ಬಂಗಾರದ ಬೆಲೆ ಇಳಿಕೆ ನೋಡ್ತಾ ಹೋಗೋದಾದ್ರೆ ಎಷ್ಟಿದೆ, ಹಳೆಯ ದರ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಹಳೆ ದರ 1,60,300 ಇತ್ತು. ಹೊಸ ದರ 1,56,000 ರೂಪಾಯಿ ಇದೆ. 10 ಗ್ರಾಮ್ ಚಿನ್ನದ ಬೆಲೆ ಇದು. ಅಂಡ್ ಬೆಳ್ಳಿ ಇಳಿಕೆ ನೋಡ್ತಾ ಹೋಗೋದಾದ್ರೆ ಹಳೆಯ ದರ 2,55,000 ರೂಪಾಯಿ ಇತ್ತು. ಹೊಸ ದರ 2,45,000 ರೂಪಾಯಿ ಇದೆ. 1 kg ಬೆಳ್ಳಿಯ ಬೆಲೆ ಕುಸಿತ ಆಗಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ. ಬೆಳ್ಳಿಲಿ ಸರಿಸುಮಾರು 10,000ಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ, ಇಳಿಕೆ ಆಗಿದೆ. ಇನ್ನು ಬಂಗಾರದಲ್ಲಿ 4,500 ರೂಪಾಯಿ ಕಡಿಮೆ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಒಂದು ರೀತಿಯಾಗಿ ಹೆಣ್ಮಕ್ಳಿಗೆ ಹಬ್ಬನೋ ಹಬ್ಬ, ಚಿನ್ನ ಮತ್ತೆ ಬೆಳ್ಳಿ ದರ ಕುಸಿತ ಆಯಿತು ಅಂತ ಹೇಳಿದ್ರೆ ಸೊ ನಿಯರ್ಲಿ ಒಂದು 10,000 ಕಮ್ಮಿ ಆಗಿದೆ ಬೆಳ್ಳಿ. ಆ್ಯಂಡ್ ಬಂಗಾರ 4,500 ರೂಪಾಯಿ ಕಮ್ಮಿ ಆಗಿರುವಂಥದ್ದು. ಸೊ ಯಾರಾದರೂ ಚಿನ್ನ ಬೆಳ್ಳಿ ಅಂಗಡಿಗಳತ್ತ ಮುಖ ಮಾಡ್ತಾ ಇದ್ದಾರಾ? ಏನಿದೆ ಅಪ್ಡೇಟ್ಸ್ ಲಕ್ಷ್ಮಿ? ಎಸ್ ರೋಜಾ, ಸದ್ಯದ ಬೆಳವಣಿಗೆನ ನಾವು ಗಮನಿಸ್ತಾ ಹೋದ್ರೆ ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಒಂದು ಫುಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ಏನು ಕಳೆದ ಒಂದು ವರ್ಷದಿಂದ ಬೆಲೆ ಏರಿಕೆಯಲ್ಲಿ ತತ್ತರಿಸಿದಂತಹ ಸಾರ್ವಜನಿಕರಿಗೆ ಇದು ಮಾತ್ರ ಗುಡ್ ನ್ಯೂಸ್ ಆಗಿರುವಂತದ್ದು. ಅದರಲ್ಲೂ ಸಹ ಈಗ ಸಾಕಷ್ಟು ಜನರು ಗೋಲ್ಡ್ ಮೇಲೆ ಹೂಡಿಕೆ ಮಾಡಿರುವಂತವರಿಗೆ ಇದು ಗುಡ್ ನ್ಯೂಸ್ ಆಗೋದಿಲ್ಲ. ಇದೊಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಆಗುತ್ತೆ. ಆದ್ರೆ ಈಗ ಯಾವ ಮದುವೆ ಆಗಿರ್ಬೋದು, ಚಿಕ್ಕ ಪುಟ್ಟದಾಗಿ ಚಿನ್ನವನ್ನ ತೆಗೆದುಕೊಳ್ಳುವಂತವರಿಗೆ ಇದು ಒಂದ್ ರೀತಿಯಲ್ಲಿ ಒಳ್ಳೇದೆ ಅಂತಾನೆ ಹೇಳ್ಬೋದು. ಯಾವಾಗ ಇರಾನ್ ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಒಂದು ಯುದ್ಧ ಆಗುತ್ತೆ, ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ದರವು ಏರಿಕೆ ಆಗುತ್ತೆ. ಅದರ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿಯ ದರವನ್ನ ಸಹ ನಾವು ಕಳೆದ ಒಂದು ತಿಂಗಳ ಹಿಂದೆ ನೋಡಿದ್ವಿ. ಏನಿಲ್ಲ ಅಂದ್ರೂ 10,000ರಿಂದ 15,000ವರೆಗೂ ಸಹ ಏರಿಕೆಯನ್ನ ಕಂಡಿದ್ವಿ. ಆದ್ರೆ ಸಡನ್ ಆಗಿ ಈ ಸದ್ಯಕ್ಕೆ ಚಿನ್ನದ ದರದಲ್ಲಿ ನಾವು 10 ಗ್ರಾಮನ್ನ ನೋಡೋದಾದ್ರೆ, ಅಂದ್ರೆ ಗ್ರಾಮದ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ 4,300 ರೂಪಾಯಿವರೆಗೂ ಸಹ ಸದ್ಯಕ್ಕೆ ಇಳಿಕೆ ಆಗಿರುವಂತದ್ದು. ಅದರ ಜೊತೆಗೆ ಬೆಳ್ಳಿಯ ದರದಲ್ಲೂ ಸಹ ಕೆಜಿ ಲೆಕ್ಕದಲ್ಲಿ ನೋಡೋದಾದ್ರೆ ಅದರಲ್ಲೂ ಸಹ 10,000 ರೂಪಾಯಿವರೆಗೂ ಇಳಿಕೆ ಆಗಿರುವಂತಹದ್ದು. ಒಟ್ಟಾರೆಯಾಗಿ ಈ ಇಳಿಕೆ ಏನಿದೆ ಸದ್ಯಕ್ಕೆ ಚಿನ್ನ ಪ್ರಿಯರಿಗೆ ಒಂದ್ ರೀತಿಯಲ್ಲಿ ಗುಡ್ ನ್ಯೂಸ್ ತಂದಿದೆ. ಆದ್ರೆ ಹೂಡಿಕೆದಾರರಿಗೆ ಇದು ಒಂದ್ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ 10 ಗ್ರಾಮ್ ಚಿನ್ನದಲ್ಲಿ ನಾವು 4,000ರಿಂದ 300 ರೂಪಾಯಿನ ಇಳಿಕೆ ಕಾಣ್ತಾ ಹೋದ್ರೆ ಈಗ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಿದ್ದಾರೆ. ಅವರಿಗೆ ಒಂದ್ ರೀತಿಯಲ್ಲಿ ಇದು ಹೊಡೆತ ಬೀಳುವಂತಹದ್ದು. ಹಾಗೆ ನಾವು ಈ ಏನ್ ಗೋಲ್ಡ್ ಅಸೋಸಿಯೇಷನ್ ಅವರ ಮಾಹಿತಿ ಪ್ರಕಾರವಾಗಿ ಇನ್ನೂ ಸಹ ಚಿನ್ನದ ದರ ಇಳಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತ ಕ್ಲಾರಿಫಿಕೇಶನ್ ಇದಕ್ಕೆ ಸದ್ಯ ಸಿಕ್ಕಿಲ್ಲ. ಈಗ ಯುದ್ಧದ ಎಫೆಕ್ಟ್ ನಿಂದಾಗಿ ಏನು ಸಡನ್ ಆಗಿ ಏರಿಕೆ ಆಗಿತ್ತು, ಅದೇ ರೀತಿಯಲ್ಲಿ 4,300 ರೂಪಾಯಿ ಇಳಿಕೆ ಆಗಿದೆ. ಇನ್ನೂ ಒಂದು ವಾರದಲ್ಲಿ ಅಂದಾಜು ಇನ್ನು 2,000 ರೂಪಾಯಿವರೆಗೂ ಇಳಿಕೆ ಆಗುವಂತ ಸದ್ಯಕ್ಕೆ ಸಾಧ್ಯತೆ ಇರುವಂತಹದ್ದು. ಇನ್ನು ಗೋಲ್ಡ್ ಅಸೋಸಿಯೇಷನ್ ಅವರ ವಿಚಾರ ಮಾಹಿತಿಯನ್ನ ಕೇಳೋದಾದ್ರೆ ಅವರ ಪ್ರಕಾರವಾಗಿ ಇನ್ನು ಇಳಿಕೆ ಆಗುವಂತ ಸಾಧ್ಯತೆ ಇರುವಂತಹದ್ದು. ಜೊತೆಗೆ ಈಗ ಮದ್ವೆ ಈ ಎಲ್ಲಾ ಶುಭ ಕಾರ್ಯಗಳಿಗೂ ಸಹ ಚಿನ್ನ ಇಂಪಾರ್ಟೆಂಟ್ ಆಗಿರುವಂತವ್ರು ಖರೀದಿಗೆ ಒಂದು ಹಂತದಲ್ಲಿ ಮುಂದಾಗಿರುವಂತಹದ್ದು. ರೋಜಾ, ರೈಟ್, ಥ್ಯಾಂಕ್ ಯು ಲಕ್ಷ್ಮಿ, ಅಪ್ಡೇಟ್ಸ್ಗಾಗಿ.